ನಮ್ಮೆಲ್ಲ ಪ್ರೀತಿಯ ಪಾಲಕರು ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ, ನಾನು ಈಗಾಗಲೇ ಹೇಳಿದಂತೆ ಹೃದಯವನ್ನು ನಾವು 3 ಪಾರ್ಟ್ಗಳನ್ನಾಗಿ ವಿಡಿಯೋಗಳನ್ನಾಗಿ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದ್ವಿ. ಅದರಲ್ಲಿ ಪ್ರಮುಖವಾದಂಥ ವಿಶೇಷವಾದಂಥ ವಿಡಿಯೋ ಇದು. 1ನೇ ಪಾರ್ಟು ಅದಕ್ಕೆ ಸಂಬಂಧಪಟ್ಟಂತಹ. ನಾನು 1ನೇ ಪಾರ್ಟ್ನಲ್ಲಿ ಹೃದಯದ ವಿವರಣೆ ಮತ್ತು ವಿಶೇಷವಾದಂಥ ಅಂಶಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಾನು ಹೇಳುವಂಥ ವಿಷಯ ಏನಪ್ಪ ಅಂದ್ರೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವಯಸ್ಕನ ಹೃದಯದ ವಿಶೇಷವಾದಂತಹ ಅಂಶಗಳು ಯಾವ್ಯಾವ ಅದಾವ ಅನ್ನೋದು ಒಂದೊಂದು ನೋಡ್ಕೊಂಡು ಹೋಗೋಣ. ಸೊ ನಾನು ಹೃದಯದ ಬಗ್ಗೆ ವಿಶೇಷ ಅಂಶಗಳಿದ್ದಾಗ, ನಮ್ಮ ಒಬ್ಬ ವಯಸ್ಕನ ಹೃದಯವು ಅವನ ಒಂದು ಮುಷ್ಟಿ ಗಾತ್ರದಷ್ಟು ಇರ್ತೈತಿ. ನಿಮಗೆಲ್ಲ ಇದು ಗೊತ್ತದ. ಸೊ ಒಬ್ಬ ವಯಸ್ಕನ ಹೃದಯವು ಅವನ ಮುಷ್ಟಿ ಗಾತ್ರದಷ್ಟು ಇರ್ತೈತಿ. ಹಾಗೂ ನೆಕ್ಸ್ಟ್ ಇನ್ನೊಂದು ವಿಶೇಷ ಪಾಯಿಂಟ್ ಹೇಳ್ಬೇಕಂದ್ರೆ, ಒಬ್ಬ ವಯಸ್ಕ ಹೃದಯನ ಬಡಿತವು ಆನ್ ಆ್ಯಂಡ್ ಎವರೇಜ್ ಅಂದ್ರೆ 70 ರಿಂದ 80 ಬಾರಿ ಅವನ ಹೃದಯವು ಬಡಿತದ. ಹಾಗಾಗಿ ನಾವು ಹೃದಯದ ಬಡಿತ ಬಗ್ಗೆ ಅದನ್ನು ನೋಡ್ಬೋದು. ಜೊತೆಗೆ ಒಬ್ಬ ನವಜಾತ ಶಿಶುವಿನಲ್ಲಿ ಎಷ್ಟು ಹೃದಯ ಬಡಿತೈತಪ್ಪ ಅಂದ್ರೆ 90 ರಿಂದ 180 ಬಾರಿ ಹೃದಯ ಬಡಿತ ಅದು ಬಡಿತೈತಿ. ಅದ್ರ ಜೊತೆಗೆ ಒಂದು ಹೃದಯವು ಒಂದು ದಿವಸಕ್ಕೆ ಎಷ್ಟು ಬಾರಿ ಬಡಿತೈತಿ ಅಂತ ನಿಮಗೇನಾರು ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ, ಅದು 1,00,000 ಬಾರಿ ಹೃದಯ 1,00,000 ಬಾರಿ ಒಂದು ದಿನಕ್ಕೆ ಅದು ಬಡಿತದ. ಅದ್ರ ಜೊತೆಗೆ ಭಾಳಷ್ಟು ವಿಶೇಷವಾದಂಥ ಅಂಶ ಹೇಳ್ಬೇಕಿತ್ತಂದ್ರೆ ಏನಪ್ಪ ಅಂದ್ರೆ, ಹೃದಯದ ಒಂದು ಎನರ್ಜಿ ಎಷ್ಟೈತೆ ಅಂತ ನಾವು ತಿಳ್ಕೊಬೇಕಿತ್ತಂದ್ರೆ, ಹೃದಯವು ಒಂದು ದಿವಸಕ್ಕೆ ಅದರ ಶಕ್ತಿಯನ್ನು ತೋರಿಸ್ಬೇಕಿತ್ತಂದ್ರೆ, ಒಂದು ಟ್ರಕ್ 20 ಮೈಲಿ ಏನು ಚಲಿಸ್ತದಲ್ಲ ಅಷ್ಟು ಶಕ್ತಿಯನ್ನು ಕೊಡುವಂತಹ ಶಕ್ತಿಯನ್ನು ಉತ್ಪತ್ತಿ ಮಾಡ್ತೈತಿ ಒಂದು ಹೃದಯ. ಅಂದ್ರೆ ನಿಮಗೆ ಟೋಟಲಿ ಅದ್ರ ಬಗ್ಗೆ ಕಲ್ಪನೆ ಕೊಡಬೇಕಿತ್ತಂದ್ರೆ, ಒಬ್ಬ ವ್ಯಕ್ತಿಯ ಜೀವನ ಹುಟ್ಟಿನಿಂದ ಹಿಡಿದು ಸಾಯುವವರೆಗೆ ಅವನ ಹೃದಯ ಬಡಿಯುವಂಥ ಶಕ್ತಿ ಎಷ್ಟೈತಪ್ಪ ಅಂದ್ರೆ, ಒಂದು ಟ್ರಕ್ ನಮ್ಮ ಭೂಮಿಯಿಂದ ಚಂದ್ರನಿಗೆ ತಲುಪಬೇಕಾದ್ರೆ ಎಷ್ಟು ಎನರ್ಜಿ ಬೇಕಾಗಿತ್ತಲ್ಲ ಅಷ್ಟು ಎನರ್ಜಿಯನ್ನು ಏನೋ ಒಂದು ಹೃದಯ ನಮಗೆ ಕೊಡ್ತದ ಅಂತ ಹೇಳ್ಬೋದು. ಹೃದಯದ ಮತ್ತೊಂದು ವಿಶೇಷ ಅಂಶ ಏನಪ್ಪ ಅಂದ್ರೆ, ಹೃದಯವು ಈಗ ಒಬ್ಬ ವಯಸ್ಸಿನ ಪುರುಷರಿಗಿಂತ 8 ಬಾರಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಹೃದಯ ಬಡಿತೈತಿ. ಅದರ ಜೊತೆ ನಾನು ಮತ್ತೊಂದು ವಿಶೇಷವಾದ ಅಂಶ ಏನಪ್ಪ ಅಂದ್ರೆ, ಹೃದಯ ಬಡಿತ ಸ್ಟಾರ್ಟ್ ಆಗೋದು ಯಾವಾಗ, ಎಂಡ್ ಆಗೋದು ಯಾವಾಗ ಅಂದ್ರೆ, ಹೃದಯ ಬಡಿತ ಸ್ಟಾರ್ಟ್ ಆಗಬೇಕಿತ್ತಂದ್ರೆ ತಾಯಿಯ ಗರ್ಭದಲ್ಲಿರುವಂಥ ಮಗು 4 ವಾರ ಆದ ನಂತರ ಹೃದಯ ಬಡಿತ ನಮಗೆ ಕಾಣಿಸ್ಕೊತೈತಿ. ಅಲ್ಲೇ ಕಾಣಿಸಿಕೊಂಡಂಥ ಹೃದಯ ಬಡಿತ ನಮಗೆ ಜೀವಿತಾವಧಿಯ ಕೊನೆಯವರೆಗೂ ನಮ್ಮ ಹೃದಯ ಬಡಿತ ಬಡಿತೈತಿ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಾನು ಈಗ ಫಸ್ಟ್ ನಿಮಗೆ ಹೇಳಿದ್ದೆ, ಒಂದು ದಿನಕ್ಕೆ 5.7 ಲೀಟ್ರ್ ಬ್ಲಡ್ ಪಂಪ್ ಮಾಡ್ತೈತೆ ಅಂತೇಳಿ. ಹಾಗಾದ್ರೆ ಒಂದು ಇಡೀ ನಮ್ಮ ಜೀವಮಾನ ಪರ್ಯಂತ ಹೃದಯದ ಸಂಪೂರ್ಣ ಎಷ್ಟು ರಕ್ತ ಅದು ಪಂಪ್ ಮಾಡ್ತೈತೆ ಅಂದ್ರೆ 1.5 ಮಿಲಿಯನ್ ಬ್ಯಾರಲ್ಗಳಷ್ಟು ರಕ್ತವನ್ನದು ಪಂಪ್ ಮಾಡ್ತೈತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಹೃದಯದ ಬಗ್ಗೆ ವಿಶೇಷವಾದಂಥ ಅಂಶಗಳದವು. ಅದ್ರ ಜೊತೆಗೆ ಹೃದಯದ ಒಂದು ನಾವು ಅದರ ಏನಪ್ಪ ಅಂದ್ರೆ ಪಂಪ್ ಮಾಡುವಂಥ ಪ್ರೆಷರ್ ಎಷ್ಟೈತೆ ಅಂತ ನಾವು ತಿಳ್ಕೊಬೇಕಿತ್ತಂದ್ರೆ, ನಿಮ್ಮ ಒಂದು ಕೈಯಲ್ಲಿ ಟೆನ್ನಿಸ್ ಬಾಲನ್ನು ಹಿಡ್ಕೊಂಡು ಅದನ್ನು ನಾವು ಏನು ಪ್ರೆಸ್ ಮಾಡ್ಬೇಕಾದ್ರೆ ಎಷ್ಟು ನಾವು ಅದಕ್ಕೆ ಪ್ರೆಷರನ್ನು ಕೊಡ್ತೀವಿ, ಒತ್ತಡವನ್ನು ಕೊಡ್ತೀವಿ, ಅಷ್ಟು ಒತ್ತಡ ಹೃದಯ ತಗೊಂಡು ನಮ್ಮ ದೇಹಕ್ಕೆ ಏನೋ ರಕ್ತವನ್ನು ಪಂಪ್ ಮಾಡುವಂಥ ಕೆಲಸ ಮಾಡ್ತೈತಿ. ನೆಕ್ಸ್ಟ್ ವಿಶೇಷವಾದಂಥ ಅಂಶ ಏನಪ್ಪ ಅಂದ್ರೆ, ಹೃದಯವು ನಮ್ಮ ದೇಹದ ಪಕ್ಕೆಲುಬಿನಿಂದ ಅದು ಸಂರಕ್ಷಿಸಲ್ಪಡ್ತೈತಿ. ಮತ್ತು ಜೊತೆಗೆ ನಿಮಗೆ ಇನ್ನೊಂದು ವಿಶೇಷ ಅಂಶ ಹೇಳ್ಬೇಕಂದ್ರೆ, ಹೃದಯ ಒಂದು ದಿವಸಕ್ಕೆ 5.7 ಲೀಟರ್ದಷ್ಟು ರಕ್ತವನ್ನು ಪಂಪ್ ಮಾಡ್ತೈತಿ. ಆಮೇಲೆ ಅದರ ಜೊತೆಗೆ ಹೃದಯ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ವಿದ್ಯುತ್ ಪ್ರಚೋದನೆಯನ್ನು ಅದು ತಾನಾಗಲೇ ವಿದ್ಯುತ್ ಪ್ರಚೋದನೆ ಸ್ವಂತ ಹಾರ್ಟ್ ಏನೈತಿ ಸ್ವಂತ ವಿದ್ಯುತ್ ಪ್ರಚೋದನೆಯನ್ನು ಮಾಡೋದ್ರ ಮುಖಾಂತರ ಅದರ ಎಲ್ಲಿವರೆಗೂ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಕೈತಿ ಅಲ್ಲಿವರೆಗೂ ಅದು ಹಾರ್ಟ್ ಬಡಿತಿರ್ತೈತಿ. ಉದಾಹರಣೆ ನಾವು ಸಪ್ರೇಟ್ ನಮ್ಮ ದೇಹದಿಂದ ಸಪ್ರೇಟ್ ಏನಾರ ಅದನ್ನು ಬೇರ್ಪಡಿಸಿದಂದ್ರೆ ಅದು ಎಲ್ಲಿವರೆಗೂ ಅದು ಏನಪ್ಪ ಅಂದ್ರೆ ಅದು ಹೊಡಿತಿರ್ತೈತಿ ಅಂದ್ರೆ, ಅದು ಎಲ್ಲಿವರೆಗೂ ಆಕ್ಸಿಜನ್ ಇರ್ತೈತಿ ಅಲ್ಲಿವರೆಗೂ ಅದು ಹೃದಯ ಬಡಿತಾ ಇರ್ತೈತಿ. ಅಂದ್ರೆ ಉದಾಹರಣೆ ನಾವು ಆಕ್ಸಿಜನ್ ಸಪ್ರೇಟ್ ಕೊಟ್ಟು ಅಂದ್ರೂ ಇನ್ನೂ ಹೃದಯ ಅದು ಬಡಿತಿರ್ತೈತಿ ವಿದ್ಯುತ್ ಪ್ರಚೋದನೆ ನೀಡೋದ್ರ ಮುಖಾಂತರ. ಇನ್ನೊಂದು ವಿಶೇಷ ಪಾಯಿಂಟ್ ಏನಪ್ಪ ಅಂದ್ರೆ, ಹೃದಯವು 4 ಕವಾಟಗಳಿಂದ ಆಗಿರ್ತೈತಿ. ಆ ಹೃದಯದ ಏನು 4 ಕವಾಟಗಳು ಓಪನ್ ಮತ್ತು ಕ್ಲೋಸ್ ಅಂದ್ರೆ ಮುಚ್ಚೋದು ಮತ್ತು ಓಪನ್ ಆಗ್ತಾವಲ್ಲ ತೆರೆಯೋದು, ಅದರ ಶಬ್ದವು ಲಬ್ ಡಬ್ ಅಂತ ಹೇಳಿ ನಮಗೆ ಶಬ್ದವನ್ನು ಕೇಳಿಸೋದ್ರ ಮುಖಾಂತರ ಹೃದಯ ಬಡಿತ ಆಗ್ತದ. ಮತ್ತೊಂದು ಹೃದಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ಅಂಶ ಏನಪ್ಪ ಅಂದ್ರೆ, ಒಬ್ಬ ಫ್ರೆಂಚ್ ವೈದ್ಯ ರೆನೆ ಲಾನಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೃದಯ ಬಡಿತವನ್ನು ನಾವು ಆಲಿಸ್ಬೇಕಿತ್ತಂದ್ರೆ ಎದೆಗೆ ಹಚ್ಚಿ ನಾವು ಆಲಿಸ್ಬೋದು. ಆದರೆ
ಹೆಣ್ಣು ಮಕ್ಕಳ ಒಂದು ಹೃದಯ ಬಡಿತವನ್ನು ಚೆಕ್ ಮಾಡಬೇಕಾದ್ರೆ ಅದಕ್ಕೆ ಏನಾರು ಒಂದು ವಿಶೇಷ ಸಾಧನವನ್ನು ಕಂಡುಹಿಡಿಬೇಕಂತ ಹೇಳಿ ಒಂದು ಸ್ಟೆಥೆಸ್ಕೋಪನ್ನು ಆವಿಷ್ಕಾರ ಮಾಡಿದ್ರು. ಹಾಗಾಗಿ ನಾವು ಹೃದಯ ಬಡಿತವನ್ನು ನೋಡಬೇಕಿದ್ರೆ ನಿಮಗೆಲ್ಲರಿಗೂ ಗೊತ್ತಾದ ಸ್ಟೆಥೆಸ್ಕೋಪನ್ನು ನಾವು ಎದೆ ಭಾಗಕ್ಕೆ ಇಡೋದ್ರಿಂದ ಹೃದಯದ ಒಂದು ಬಡಿತವನ್ನು ನಾವು ಸಲೀಸಾಗಿ ಕೇಳ್ಬೋದು. ಹಾಗಾಗಿ ಆ ವಿಶೇಷವಾದ ಇನ್ನೊಂದು ಅಂಶ ಏನಪ್ಪ ಅಂದ್ರೆ, ಒಬ್ಬ ದಕ್ಷಿಣ ಆಫ್ರಿಕಾದ ಒಬ್ಬ ವ್ಯಕ್ತಿ ಅದನ್ನು, ಆ ವ್ಯಕ್ತಿಯ ಹೆಸರನ್ನು ನೀವು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಅವನು ಏನಂದ್ರೆ ಮೊಟ್ಟ ಮೊದಲ ಬಾರಿಗೆ ಹೃದಯದ ಕಸಿಯನ್ನು ಮಾಡ್ತಾನೆ. ಆ ಹೃದಯದ ಕಸಿ ಮಾಡಿದಂಥ ವ್ಯಕ್ತಿ ಸುಮಾರು 18 ದಿನಗಳ ಕಾಲ ಅವನು ಬದುಕ್ತಾನೆ. ಆ ವ್ಯಕ್ತಿ ಯಾರಂಥೇಳಿ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಅವನ ಹೆಸರನ್ನು ನೇಮಿಸ್ರಿ. ಜೊತೆಗೆ ಸ್ನೇಹಿತರೆ, ನಾನು ಹೇಳುವಂಥ ವಿಶೇಷವಾದಂಥ ಅಂಶದಲ್ಲಿ ನನಗೆ ಗೊತ್ತಿರುವಂಥ ಅಂಶಗಳನ್ನು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟೀನಿ. ನಿಮಗೆ ಯಾವುದರ ವಿಶೇಷವಾದಂಥ ಅಂಶಗಳು ಗೊತ್ತಿದ್ದಪ್ಪ ಅಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ದಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಿರಿ. ಮತ್ತೊಂದು ನಾನು ಅದರ ವಿಡಿಯೋ ಮಾಡೋದ್ರ ಮುಖಾಂತರ ಅವೆಲ್ಲ ಅಂಶಗಳನ್ನು ಮತ್ತೆ ತಿಳಿಸ್ಲಿಕ್ಕೆ ನಾನು ಏನೈತಿ ಬಯಸ್ತೀನಿ. ಇದರ ಜೊತೆಗೆ ನಾನು ಈ ಮುಂಚೆ ಹೇಳಿದ್ದೇನೆ, ನಾನು ಹೃದಯಕ್ಕೆ 3 ಭಾಗದಲ್ಲಿ ನಾವು ಮಾಡೀವಿ ಅಂಥೇಳಿ. ಸೊ ನಿಮಗೆ ಇನ್ನುಳಿದ ಭಾಗಗಳನ್ನು ಬೇಕಿತ್ತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನಾವು ನಿಮಗೆ ಉಳಿದ ವಿಡಿಯೋಗಳ ಪಾರ್ಟನ್ನು ಹಾಕಿರ್ತೀವಿ. ಹಾಗಾಗಿ ಯಾರು ಹೃದಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಂತೀರಿ, ಸಂಪೂರ್ಣವಾದಂಥ 3 ವಿಡಿಯೋಗಳನ್ನು ನೋಡಿರಿ. ಜೊತೆಗೆ ಈಗ ನಾನು ಇಷ್ಟೆಲ್ಲ ವಿಶೇಷವಾದಂಥ ಅಂಶಗಳನ್ನು ಹೇಳಿದೆ ನಿಮಗೆ. ಇವೆಲ್ಲ ಅಂಶಗಳನ್ನು ನಾವು ಹೃದಯದ ಸಂಬಂಧಪಟ್ಟ ನೋಡಿದಾಗ ನಮಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಹೃದಯ ನಮಗೆ ಇಷ್ಟೆಲ್ಲ ಒಂದು ಸಹಾಯ ಸರ್ಕಾರ ಕೊಟ್ಟೈತಿ. ನಾವು ಏನು ಹೃದಯಕ್ಕೆ ಕೊಟ್ಟಿವಿ? ಯಾಕಂದ್ರೆ ಹೃದಯವನ್ನು ಆರೋಗ್ಯವಾಗಿ ಇಟ್ಕೋರಿ. ದೇಹಕ್ಕೆ ಯಾವುದೇ ಇತರೆ ಚಟಗಳ ಸ್ಮೋಕ್ ಮಾಡೋದಾಯ್ತು ಇಂಥವೆಲ್ಲ ಮಾಡೋದ್ರಿಂದ ಹೃದಯಕ್ಕೆ ನಾವು ತೊಂದರೆ ಮಾಡ್ದಂಗೆ ಆಕೈತಿ. ಒಂದು ಉತ್ತಮವಾದ ಹೃದಯವನ್ನು ನಾವು ಹೊಂದಬೇಕಿತ್ತಂದ್ರೆ ನೀವು ದೈನಂದಿನವಾಗಿ ನೀವೇನು ಮಾಡಿರಿ, ವ್ಯಾಯಾಮವನ್ನು ಮಾಡಿರಿ, ಎಕ್ಸಸೈಸ್ ಮಾಡಿರಿ. ಆ ಹೃದಯಕ್ಕೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಅದಾವೆ, ಕಾರ್ಡಿಯಾಕ್ ಎಕ್ಸಸೈಸ್ ಅಂತೇಳಿ. ಅಂಥ ಎಕ್ಸಸೈಸನ್ನು ಮಾಡೋದ್ರ ಮುಖಾಂತರ ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಡ್ರಿ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋವನ್ನು ಬೇರೆ ನಿಮ್ಮ ಇತರೆ ಸ್ನೇಹಿತರುಗಳಿಗೆ ಶೇರ್ ಮಾಡುತ್ತಾ ಈ ಇನ್ಫಾರ್ಮೇಷನನ್ನು ನೀವು ಕಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಧನ್ಯವಾದಗಳು.